ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಡಿ ಸ್ಟೂಡೆಂಟ್ಸ್, ಈ ಒಂದು ವಿಡಿಯೋದಲ್ಲಿ ಅಡ್ವಾನ್ಸ್ ಫಿನಾನ್ಷಿಯಲ್ ಅಕೌಂಟಿಂಗ್ ಏನಿದೆ ಸೆಕೆಂಡ್ ಸೆಮಿಸ್ಟರ್ BCom ಅಲ್ಲಿ ಇರ್ತಕ್ಕಂಥವ್ರಿಗೆ ಡಿಪಾರ್ಟ್ಮೆಂಟಲ್ ಅಕೌಂಟಿಂಗ್ ಮೇಲೆ ನಾನು ಮೂರನೇ ಕ್ವಶನ್ಸನ್ನು ಆನ್ಸರ್ ಮಾಡ್ತಾ ಇದ್ದೀನಿ. ಆಲ್ರೆಡಿ ಫಸ್ಟ್ 2 ಕ್ವಶನ್ ವಿತ್ ಆನ್ಸರ್ಸನ್ನು ನಾನು ನನ್ನ ಒಂದು ಯೂಟ್ಯೂಬ್ ಚಾನಲಲ್ಲಿ ಅಪ್ಲೋಡ್ ಮಾಡಿದ್ದೀನಿ, ಅಲ್ಲಿ ನೀವು ನೋಡ್ಬೋದು. ಇದು ಟ್ರೇಡಿಂಗ್ ಅಕೌಂಟನ್ನು ವರ್ಟಿಕಲ್ ಫಾರ್ಮ್ಯಾಟಲ್ಲೇ ಮಾಡಲಿಕ್ಕೆ ಕೇಳ್ತಾರೆ ಬೆಂಗಳೂರು ಯೂನಿವರ್ಸಿಟಿಲಿ. ಸೊ ವರ್ಟಿಕಲ್ ಫಾರ್ಮ್ಯಾಟಲ್ಲಿ ಯಾವ ಥರ ನೀವು ಟ್ರೇಡಿಂಗ್ ಅಕೌಂಟನ್ನು ಮಾಡಬೇಕಾಗುತ್ತೆ ಅನ್ನೋದನ್ನು ನಾನು ನಿಮಗೆ ಈ ಒಂದು ವಿಡಿಯೋದಲ್ಲಿ ತಿಳಿಸ್ತೀನಿ. ನೋಡಿ, ಕ್ವಶನ್ ಏನಿದೆಯಪ್ಪ ಅಂತ ಹೇಳಿದ್ರೆ, ಸೊ ಫಸ್ಟ್ ಕ್ವಶನ್ ಏನಿದೆ ಅಂತ ನೋಡೋಣ. ಚಂದನ ಲಿಮಿಟೆಡ್ ಆಸ್ 2 ಡಿಪಾರ್ಟ್ಮೆಂಟ್ಸ್. ನೋಡಿ, ಚಂದನ ಲಿಮಿಟೆಡ್ ಹತ್ರ 2 ಡಿಪಾರ್ಟ್ಮೆಂಟ್ಸ್ ಇದೆಯಂತೆ. ಯಾವ್ದ್ಯಾವ್ದಪ್ಪ ಅಂತ ಹೇಳಿದ್ರೆ ಎ ಅಂಡ್ ಬಿ ಅಂತ ಹೇಳಿದ್ದಾರೆ. ದಟ್ ಈಸ್ ನೇಮ್ ಆಫ್ ದಿ ಡಿಪಾರ್ಟ್ಮೆಂಟ್. ಡಿಪಾರ್ಟ್ಮೆಂಟ್ ಎ ಅಂಡ್ ಡಿಪಾರ್ಟ್ಮೆಂಟ್ ಬಿ ಅನ್ನೋ 2 ಡಿಪಾರ್ಟ್ಮೆಂಟ್ ಇದೆ. ಅಂಡ್ ದಿ ಫಾಲೋಯಿಂಗ್ ಇನ್ಫಾರ್ಮೇಶನ್ ಈಸ್ ಪ್ರೊವೈಡೆಡ್ ಫಾರ್ ದಿ ಇಯರ್ ಎಂಡಿಂಗ್ 31st March 2025. ಅಂದ್ರೆ 31st March 2025ಗೆ ಸಂಬಂಧಪಟ್ಟ ಇನ್ಫಾರ್ಮೇಶನ್ಸ್ ಅನ್ನ ನಮಗೆ ಇಲ್ಲಿ ಕೊಟ್ಟಿದ್ದಾರೆ ಅಂತ ಹೇಳಿದ್ದಾರೆ. ಸೊ ಪರ್ಟಿಕ್ಯುಲರ್ಸ್ ಫಸ್ಟ್ ಕಾಲಮ್ ಅಲ್ಲಿ ಪರ್ಟಿಕ್ಯುಲರ್ಸ್ ಅಲ್ಲಿ ಕೊಟ್ಟಿದ್ದಾರೆ, ಸೆಕೆಂಡ್ ಕಾಲಮ್ ಡಿಪಾರ್ಟ್ಮೆಂಟ್ ಎ ಅಮೌಂಟ್, ಥರ್ಡ್ ಕಾಲಮ್ ಡಿಪಾರ್ಟ್ಮೆಂಟ್ ಬಿ ಅಮೌಂಟ್ ಅವರು ಕೊಟ್ಟಿರೋದು. ಓಪನಿಂಗ್ ಏನೇನಿದೆ ಅಂತ ಅರ್ಥ ಅಂದ್ರೆ, ಆ ಒಂದು 31st March 2025 ಅಲ್ಲಿ ಆ ಒಂದು ಚಂದನ ಲಿಮಿಟೆಡ್ ಡಿಪಾರ್ಟ್ಮೆಂಟ್ ಎ ಡಿಪಾರ್ಟ್ಮೆಂಟ್ ಬಿ ನಲ್ಲಿ ಏನೇನಿದೆ ಅಂತ ಹೇಳಿರೋದು. ಓಪನಿಂಗ್ ಸ್ಟಾಕ್ 15,000 10,000 ಇದೆ. ಪರ್ಚೇಸಸ್ 50,000 40,000 ಇದೆ ರೆಸ್ಪೆಕ್ಟಿವ್ ಡಿಪಾರ್ಟ್ಮೆಂಟ್ ಅಲ್ಲಿ. ಸೇಲ್ಸ್ 90,000 70,000 ಕೊಟ್ಟಿದ್ದಾರೆ. ಕ್ಲೋಸಿಂಗ್ ಸ್ಟಾಕ್ 18,000 14,000 ಕೊಟ್ಟಿದ್ದಾರೆ. ಕ್ಯಾರೇಜ್ ಇನ್ವಾಲ್ವ್ 2,000 1,500 ಕೊಟ್ಟಿದ್ದಾರೆ. ನಮ್ಗೆ ಹೇಳಿದರೆ ಪ್ರಿಪೇರ್ ಡಿಪಾರ್ಟ್ಮೆಂಟಲ್ ಟ್ರೇಡಿಂಗ್ ಅಕೌಂಟ್ ಇನ್ ವರ್ಟಿಕಲ್ ಫಾರ್ಮ್ಯಾಟ್ ಫಾರ್ ದಿ ಇಯರ್ ಎಂಡಿಂಗ್ 31st March 2025. ನೋಡಿ, ಅವ್ರು ಹೇಳಿರೋದೇನು, ಡಿಪಾರ್ಟ್ಮೆಂಟಲ್ ಟ್ರೇಡಿಂಗ್ ಅಕೌಂಟ್ ಅನ್ನ ಮಾತ್ರನೇ ಪ್ರಿಪೇರ್ ಮಾಡಿ. ಎಂತ ಫಾರ್ಮ್ಯಾಟ್ ಅಲ್ಲಿ ಅಂದ್ರೆ ವರ್ಟಿಕಲ್ ಫಾರ್ಮ್ಯಾಟ್ ಅಲ್ಲೇನೆ ನೀವು ಟ್ರೇಡಿಂಗ್ ಅಕೌಂಟ್ ಅನ್ನ ಪ್ರಿಪೇರ್ ಮಾಡಿ ಅಂತ ಹೇಳಿದ್ದಾರೆ. ಸೊ ಇದು ಕ್ವಶನ್ ಇರ್ತಕ್ಕಂಥದ್ದು. ನೋಡಿ, ಡಿಪಾರ್ಟ್ಮೆಂಟಲ್ ಟ್ರೇಡಿಂಗ್ ಅಂಡ್ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಮತ್ತೆ ಬ್ಯಾಲೆನ್ಸ್ ಶೀಟ್ ಅನ್ನ ಮಾಡ್ಲಿಕ್ಕೆ 14 ಮಾರ್ಕ್ಸ್ಗೆ ಕೇಳ್ತಾರೆ. ಬರೀ ಟ್ರೇಡಿಂಗ್ ಅಕೌಂಟು ಅಥವಾ P&L ಅಕೌಂಟ್ ಅನ್ನ ಮಾಡಿ ಅಂತ ಕೇಳಿದ್ರೆ ನಿಮ್ಮ ಸೆಕ್ಷನ್ ಬಿ 8 ಮಾರ್ಕ್ಸ್ಗೆ ಕೇಳ್ತಕ್ಕಂಥದ್ದು. ಸೊ ಇದು ಕೂಡ ಸೆಕ್ಷನ್ ಬಿಗೆ ಬರ್ತಕ್ಕಂಥ ಒಂದು ಕ್ವಶನ್. ಬರೀ ಟ್ರೇಡಿಂಗ್ ಅಕೌಂಟ್ ಅನ್ನ ಮಾಡಬೇಕು, ವರ್ಟಿಕಲ್ ಫಾರ್ಮ್ಯಾಟ್ ಅಲ್ಲಿ ಮಾಡಬೇಕು. ಹೇಗೆ ಮಾಡಬೇಕು ಅನ್ನೋದನ್ನ ನಾನು ನಿಮಗೆ ಈ ಒಂದು ವಿಡಿಯೋದಲ್ಲಿ ಈಸಿಯಾಗಿ ತಿಳಿಸ್ಕೊಡ್ತೀನಿ. ಸೊ ಬನ್ನಿ, ಈ ತರ ಕ್ವಶನ್ ಟ್ರೇಡಿಂಗ್ ಅಕೌಂಟ್ ಅನ್ನ ಮಾಡ್ಬೇಕಾದ್ರೆ ಯಾವ ತರ ವರ್ಟಿಕಲ್ ಫಾರ್ಮ್ಯಾಟ್ ಹಾಕಬೇಕು, ಏನು ಎತ್ತ ಅನ್ನೋದನ್ನ ನೋಡ್ತಾ ಹೋಗೋಣ. ಸೊ ನೋಡಿ, ಡಿಪಾರ್ಟ್ಮೆಂಟಲ್ ಟ್ರೇಡಿಂಗ್ ಅಕೌಂಟ್ ಅನ್ನ ಮಾಡಿ ಅಂದ್ರೆ ನೀವು ಈ ತರ ಫಾರ್ಮ್ಯಾಟ್ ಹಾಕೊಳ್ಳಿ. ಸೊ ಫಸ್ಟ್ ಹೆಡಿಂಗ್ ಡಿಪಾರ್ಟ್ಮೆಂಟಲ್ ಟ್ರೇಡಿಂಗ್ ಅಕೌಂಟ್ ಅನ್ನ ಮಾಡಿ ಅಂತ ಹೇಳಿದ್ದಾರೆ. ಸೊ ಡಿಪಾರ್ಟ್ಮೆಂಟಲ್ ಟ್ರೇಡಿಂಗ್ ಅಕೌಂಟ್ ಫಸ್ಟ್ ಕಾಲಮ್ ಪರ್ಟಿಕ್ಯುಲರ್ಸ್, ನಿಮಗೆ ನೆಕ್ಸ್ಟ್ ಎರಡು ಕಾಲಮ್ ನಿಮ್ಗೆ ಎಷ್ಟು ಡಿಪಾರ್ಟ್ಮೆಂಟ್ ಕೊಟ್ಟಿರ್ತಾರೆ ಅಷ್ಟು ಹಾಕೊಳ್ಳಿ. ನನಗೆ ಇಲ್ಲಿ 2 ಡಿಪಾರ್ಟ್ಮೆಂಟ್ ಇರೋದು. ಡಿಪಾರ್ಟ್ಮೆಂಟ್ ಎ ಸೆಕೆಂಡ್ ಕಾಲಮ್, ಡಿಪಾರ್ಟ್ಮೆಂಟ್ ಬಿ ಥರ್ಡ್ ಕಾಲಮ್ ಹಾಕೊಂಡಿದ್ದೀನಿ. ಅಂಡ್ ಡಿಪಾರ್ಟ್ಮೆಂಟ್ ಎ ಡಿಪಾರ್ಟ್ಮೆಂಟ್ ಬಿ ಎರಡು ಟೋಟಲ್ ಮಾಡಿ, ಎರಡನ್ನ ಆಡ್ ಮಾಡಿದ್ರೆ ನನಗೆ ಫೈನಲ್ ಆಗಿ ಟೋಟಲ್ ಸಿಗುತ್ತೆ. ಬಟ್ ಟ್ರೇಡಿಂಗ್ ಅಕೌಂಟ್ ಅನ್ನ ಮಾಡಿ ಅಂತ ಹೇಳಿದ್ರೆ ನೀವು ಎಲ್ಲಿವರೆಗೂ ಮಾಡ್ಬೇಕಪ್ಪ ಅಂದ್ರೆ, ಏನಕ್ಕೆ ಫಸ್ಟ್ ನಾವು ಟ್ರೇಡಿಂಗ್ ಅಕೌಂಟ್ ನ ಪ್ರಿಪೇರ್ ಮಾಡ್ತೀವಿ ಅಂತ ಹೇಳಿದ್ರೆ, ಟ್ರೇಡಿಂಗ್ ಅಕೌಂಟ್ ಈಸ್ ಪ್ರಿಪೇರ್ ಟು ಫೈಂಡ್ ಔಟ್ ಗ್ರಾಸ್ ಪ್ರಾಫಿಟ್. ನೀವು ಬರೀ ಟ್ರೇಡಿಂಗ್ ಅಕೌಂಟ್ ಅನ್ನ ಪ್ರಿಪೇರ್ ಮಾಡಿ ಅಂತ ಹೇಳಿದ್ರೆ ಗ್ರಾಸ್ ಪ್ರಾಫಿಟ್ ಅನ್ನ ಮಾಡಿ ಅಂತ ಅರ್ಥ. ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಅನ್ನ ಕ್ಯಾಲ್ಕುಲೇಷನ್ಸ್ ಅನ್ನ ಮಾಡಿ ಅಂತ ಹೇಳಿದ್ರೆ ನೆಟ್ ಪ್ರಾಫಿಟ್ ಅನ್ನ ಫೈಂಡ್ ಔಟ್ ಮಾಡ್ಲಿಕ್ಕೆ ಮಾಡ್ತೀವಿ. ಬಟ್ ಟ್ರೇಡಿಂಗ್ ಅಕೌಂಟ್ ನ ಮಾಡಬೇಕು, ಗ್ರಾಸ್ ಪ್ರಾಫಿಟ್ ಬರೋವರೆಗೂ ಕೂಡ ನಾವು ಮಾಡಬೇಕು. ಸೊ ಇಲ್ಲಿ ಆಸ್ ಪರ್ ಕ್ವಶನ್ ಪ್ರಕಾರ ನಾವು ಟ್ರೇಡಿಂಗ್ ಅಕೌಂಟ್ ಅನ್ನ ವರ್ಟಿಕಲ್ ಫಾರ್ಮೆಟ್ ಅಂದ್ರೆ ಇದೇ ತರ ಮಾಡಬೇಕು. ಫಸ್ಟ್ ನೀವು ವರ್ಟಿಕಲ್ ಫಾರ್ಮೆಟ್ ಅಲ್ಲಿ ಟ್ರೇಡಿಂಗ್ ಅಕೌಂಟ್ ಅನ್ನ ಮಾಡ್ತಾ ಇದ್ದೀರಾ ಅಂದ್ರೆ ಫಸ್ಟ್ ಏನ್ ತಗೋಬೇಕಪ್ಪ ಅಂದ್ರೆ ಸೇಲ್ಸ್ ಅನ್ನ ತಗೋಬೇಕು. ಸೇಲ್ಸ್ ಕ್ವಶನ್ ಅಲ್ಲಿ ಸೇಲ್ಸ್ ಕೊಟ್ಟಿದ್ದಾರೆ, ಒಂದ್ಸಲ ಚೆಕ್ ಮಾಡ್ಕೊಡಿ. ಎಸ್ ನೋಡಿ, ಕ್ವಶನ್ ಅಲ್ಲಿ ಇಲ್ಲಿ ಸೇಲ್ಸ್ ಕೊಟ್ಟಿದ್ದಾರೆ. ಡಿಪಾರ್ಟ್ಮೆಂಟ್ ಏನಲ್ಲಿ ಎಷ್ಟು ಅಮೌಂಟ್ ಇದೆ ಅವರೇ ಕೊಟ್ಟಿದ್ದಾರೆ. ಡಿಪಾರ್ಟ್ಮೆಂಟ್ ಏನಲ್ಲಿ 90,000 ರುಪೀಸ್ ಡಿಪಾರ್ಟ್ಮೆಂಟ್ ಏನಲ್ಲಿದೆ. ಅಂಡ್ ಡಿಪಾರ್ಟ್ಮೆಂಟ್ ಬಿ ನಲ್ಲಿ 70,000 ರುಪೀಸ್ ಇದೆ. ಡಿಪಾರ್ಟ್ಮೆಂಟ್ ಎ 90,000, ಡಿಪಾರ್ಟ್ಮೆಂಟ್ ಬಿ 70,000. ಈಗ ಟೋಟಲ್ ಮಾಡ್ಕೊಳ್ಳಿ, 90,000 ಪ್ಲಸ್ 70,000 ಎರಡು ಆಡ್ ಮಾಡಿದ್ರೆ ನನಗೆ 1,60,000 ಬರುತ್ತೆ. ದಟ್ ಈಸ್ ಟೋಟಲ್ ಸೇಲ್ಸ್ ಅಂತ ಕರಿತೀವಿ. ಸೇಲ್ಸ್, ಈ ಸೇಲ್ಸ್ ಅಲ್ಲಿ ನೀವೇನಾದ್ರೂ ಲೆಸ್ ಮಾಡ್ತೀರಾ ಅಂದ್ರೆ ಕ್ವಶನ್ ಅಲ್ಲಿ ಸೇಲ್ಸ್ ರಿಟರ್ನ್ ಕೊಟ್ಟಿದ್ರೆ ಅಥವಾ ಇಂಟರ್ ಡಿಪಾರ್ಟ್ಮೆಂಟಲ್ ಟ್ರಾನ್ಸ್ಫರ್ ಕೊಟ್ಟಿದ್ರೆ ನೀವು ಲೆಸ್ ಮಾಡಬೇಕು. ಬಟ್ ಕ್ವಶನ್ ಅಲ್ಲಿ ಎಲ್ಲೂ ಸೇಲ್ಸ್ ರಿಟರ್ನ್ ಇಲ್ಲ, ಇಂಟರ್ ಡಿಪಾರ್ಟ್ಮೆಂಟಲ್ ಟ್ರಾನ್ಸ್ಫರ್ ಇಲ್ಲ, ಹಾಗಾಗಿ ಯಾವುದು ಕೂಡ ಲೆಸ್ ಮಾಡೋದಿಲ್ಲ. ಸೊ ಇದೊಂದೇ ತಗೋಬೇಕು. ಸೇಲ್ಸ್ ಅಲ್ಲಿ ಮೂರೇ ಬರೋದು. ಸೇಲ್ಸ್ ಕೊಟ್ಟು ತಗೊಳ್ತೀರಾ, ಸೇಲ್ಸ್ ಅಲ್ಲಿ ಸೇಲ್ಸ್ ರಿಟರ್ನ್ ಲೆಸ್ ಮಾಡಿ. ಇಂಟರ್ ಡಿಪಾರ್ಟ್ಮೆಂಟಲ್ ಟ್ರಾನ್ಸ್ಫರ್ ಇದ್ರೆ ನೀವು ಲೆಸ್ ಮಾಡ್ತೀರಾ. ಬಟ್ ಕ್ವಶನ್ ಅಲ್ಲಿ ಏನು ಕೊಟ್ಟಿಲ್ಲ, ಬರೀ ಸೇಲ್ಸ್ ಕೊಟ್ಟಿದ್ದಾನೆ ಅಷ್ಟೇ. ಹಾಗಾಗಿ ಡಿಪಾರ್ಟ್ಮೆಂಟ್ ಎ 90,000, ಡಿಪಾರ್ಟ್ಮೆಂಟ್ ಬಿ 70,000 ತಗೊಂಡೆ, ಟೋಟಲ್ ಹಾಕೊಂಡಿದ್ದೀನಿ 1,60,000. ಈಗ ನೀವು ಟೋಟಲ್ ಮಾಡಬೇಕು, ಸೇಲ್ಸ್ ಸಿಗುತ್ತೆ. ದಟ್ ಈಸ್ ಟೋಟಲ್ ಸೇಲ್ಸ್. ಟೋಟಲ್ ಸೇಲ್ಸ್ ಇದನ್ನ ಎ ಅಂತ ಟ್ರೀಟ್ ಮಾಡಿ ಟೋಟಲ್ ಸೇಲ್ಸ್ ಅಂತ ಕರೀರಿ. ಸೊ ಯಾವಾಗ ಈ ತರ ಮಾಡ್ತೀರಾ ಅಂದ್ರೆ, ಯಾವುದೇ ಸೇಲ್ಸ್ ರಿಟರ್ನ್ ಕೊಟ್ಟಿಲ್ಲ, ಇಂಟರ್ ಡಿಪಾರ್ಟ್ಮೆಂಟಲ್ ಟ್ರಾನ್ಸ್ಫರ್ ಕೊಟ್ಟಿಲ್ಲ ಅಂದ್ರೆ ನಿಮ್ಗೆ ಏನ್ ಸೇಲ್ಸ್ ಕೊಟ್ಟಿದ್ದಾರೆ ಅದು ತಗೊಂಡು ಟೋಟಲ್ ಮಾಡಿ.
ಟೋಟಲ್ ಮಾಡಿದ್ರೆ ಸೊ ನಿಮಗೆ ಅದನ್ನ ಟೋಟಲ್ ಸೇಲ್ಸ್ ಎ ಅಂತ ಟ್ರೀಟ್ ಮಾಡಿ. ಫಸ್ಟ್ ಕಾಲಮ್ ಡಿಪಾರ್ಟ್ಮೆಂಟ್ ಎ ನಲ್ಲಿ 90,000 ಬರುತ್ತೆ, ಡಿಪಾರ್ಟ್ಮೆಂಟ್ ಬಿ ನಲ್ಲಿ 70,000 ಬರುತ್ತೆ, ಅಂಡ್ ಡಿಪಾರ್ಟ್ಮೆಂಟ್ ಸಿ ನಲ್ಲಿ 1,60,000 ಬರುತ್ತೆ. ಇದು ಫಸ್ಟ್ ವರ್ಟಿಕಲ್ ಫಾರ್ಮ್ಯಾಟ್ ಅಲ್ಲಿ ನೀವು ಮಾಡ್ತಾ ಇದರಿಂದ ಫಸ್ಟ್ ಸೇಲ್ಸೇ ತಗೋಬೇಕು. ಎಲ್ಲ ಸೇಲ್ಸ್ ರಿಟರ್ನ್ ಲೆಸ್ ಮಾಡಿದಾದ್ಮೇಲೆ ಬರ್ತಕ್ಕಂಥದ್ದು ಟೋಟಲ್ ಸೇಲ್ಸ್ ಎ ಅಂತ ಟ್ರೀಟ್ ಮಾಡಿ. ಈ ಸೇಲ್ಸ್ ಅನ್ನ ತಗೊಂಡಾದ್ಮೇಲೆ ಎ ಫೈಂಡ್ ಔಟ್ ಮಾಡ್ತೀರಾ. ಟೋಟಲ್ ಸೇಲ್ಸ್ ಬಂದಾದ್ಮೇಲೆ ನೀವು ಏನ್ ಲೆಸ್ ಮಾಡ್ಬೇಕಪ್ಪ ಅಂದ್ರೆ ಲೆಸ್ ಕಾಸ್ಟ್ ಆಫ್ ಗೂಡ್ಸ್ ಸೋಲ್ಡ್. ಕಾಸ್ಟ್ ಆಫ್ ಗೂಡ್ಸ್ ಸೋಲ್ಡ್, ಕಾಸ್ಟ್ ಆಫ್ ಗೂಡ್ಸ್ ಸೋಲ್ಡ್ ಇದನ್ನ ನಾವೇನಂತ ಕರಿತೀವಪ್ಪ ಅಂತ ಹೇಳಿದ್ರೆ COGS ಅಂತ ಕರಿತೀವಿ. ಕಾಸ್ಟ್ ಆಫ್ ಗೂಡ್ಸ್ ಸೋಲ್ಡ್ ಕ್ವಶನ್ ಅಲ್ಲಿ ಕೊಟ್ಟಿದ್ರೆ ನೀವು ಡೈರೆಕ್ಟ್ ಆಗಿ ಕಾಸ್ಟ್ ಆಫ್ ಗೂಡ್ಸ್ ಸೋಲ್ಡ್ ನ ಲೆಸ್ ಮಾಡಬಹುದು. ನೋಡಿ, ಲೆಸ್ ಕಾಸ್ಟ್ ಆಫ್ ಗೂಡ್ಸ್ ಸೋಲ್ಡ್ ನ ಲೆಸ್ ಮಾಡ್ಬೇಕು. ಕ್ವಶನ್ ಅಲ್ಲಿ ಎಲ್ಲಾದ್ರು ಕಾಸ್ಟ್ ಆಫ್ ಗೂಡ್ಸ್ ಸೋಲ್ಡ್ ಅಂತ ಎಲ್ಲಾದ್ರೂ ಕ್ವಶನ್ ಅಲ್ಲಿ ಕೊಟ್ಟಿದಾರ ನೋಡಿ, COGS ಅಥವಾ ಕಾಸ್ಟ್ ಆಫ್ ಗೂಡ್ಸ್ ಕೊಟ್ಟಿಲ್ಲ. ನೋಡಿ, COGS ಅಂತ ಕೊಟ್ರೆ ನೀವು ಡೈರೆಕ್ಟ್ ಆಗಿ ಅಲ್ಲೇ ಲೆಸ್ ಮಾಡ್ಬೋದು. ಯಾವಾಗ COGS ಕೊಟ್ಟಿಲ್ಲ ಅಂದ್ರೆ ನೀವು ಯಾವ ತರ ಕ್ಯಾಲ್ಕುಲೇಷನ್ಸ್ ನ ಮಾಡಬೇಕು ಅಂದ್ರೆ ನೋಡಿ ಇಲ್ಲಿ ತಗೊಂಡಿರ್ತೀನಿ. ಫಸ್ಟ್ COGS ಕೊಟ್ಟಿಲ್ಲ ಅಂದ್ರೆ ನೀವೇ COGS ನ ಟೋಟಲ್ ಮಾಡ್ಕೋಬೇಕು. ಹೇಗೆ ಅಂದ್ರೆ ಓಪನಿಂಗ್ ಸ್ಟಾಕ್ ಕೊಟ್ಟಿದ್ದಾರಾ? ಎಸ್, ಓಪನಿಂಗ್ ಸ್ಟಾಕ್ ಕೊಟ್ಟಿದ್ದಾರೆ. ಡಿಪಾರ್ಟ್ಮೆಂಟ್ ಎ 15,000 ಇದೆ, ಡಿಪಾರ್ಟ್ಮೆಂಟ್ ಬಿ 10,000 ಇದೆ. ಈಗ ಇವೆರಡು 15,000 ಪ್ಲಸ್ 10,000 ಎರಡು ಟೋಟಲ್ ಮಾಡಿದ್ರೆ ಟೋಟಲ್ ಓಪನಿಂಗ್ ಸ್ಟಾಕ್ ಬಂದು 25,000 ಸಿಗುತ್ತೆ. ಫಸ್ಟ್ ಓಪನಿಂಗ್ ಸ್ಟಾಕ್ ತಗೋಬೇಕು. ಈ ಓಪನಿಂಗ್ ಸ್ಟಾಕಿಗೆ ಏನ್ ಆಡ್ ಮಾಡಬೇಕು ಅಂದ್ರೆ ಆಡ್ ಪರ್ಚೇಸಸ್ ನ ಆಡ್ ಮಾಡಬೇಕು. ಆಡ್ ಮಾಡ್ಬೇಕಾದ್ರೆ ಪರ್ಚೇಸಸ್ ಅಲ್ಲಿ ಏನಾದ್ರೂ ಪರ್ಚೇಸ್ ರಿಟರ್ನ್ ಕೊಟ್ಟಿದ್ರೆ ಅದನ್ನ ಡಿಡಕ್ಟ್ ಮಾಡ್ಕೊಂಡೇ ನೀವು ಆಡ್ ಮಾಡ್ಬೇಕು, ಸರಿನಾ? ಪರ್ಚೇಸ್ ರಿಟರ್ನ್ಸ್ ಏನಾದ್ರೂ ಇದ್ರೆ ಲೆಸ್ ಮಾಡ್ಕೋಬೇಕಾಗುತ್ತೆ. ಸೊ ನಮ್ಗೆ ಇಲ್ಲೇನು ಪರ್ಚೇಸ್ ರಿಟರ್ನ್ ಇಲ್ಲ, ಬರೀ ಪರ್ಚೇಸ್ ಮಾತ್ರ ಕೊಟ್ಟಿದ್ದಾನೆ. ಹಾಗಾಗಿ ಓಪನಿಂಗ್ ಸ್ಟಾಕಿಗೆ ಆಡ್ ಪರ್ಚೇಸಸ್ 50,000 ಫಸ್ಟ್ ಕಾಲಮ್ 50,000 ಇದೆ, ಸೆಕೆಂಡ್ ಕಾಲಮ್ 40,000 ಇದೆ, ಅಂಡ್ ಥರ್ಡ್ ಕಾಲಮ್ ಬಂದು 50 ಪ್ಲಸ್ 40 90,000 ಟೋಟಲ್ ಪರ್ಚೇಸಸ್ ಸಿಗುತ್ತೆ. ಇದು COGS ಫೈಂಡ್ ಔಟ್ ಮಾಡ್ತಾ ಇರೋದು ನಾವು. ಓಪನಿಂಗ್ ಸ್ಟಾಕ್, ಆಡ್ ಪರ್ಚೇಸಸ್. ನೆಕ್ಸ್ಟ್ ನೀವೇನ್ ಆಡ್ ಮಾಡಬೇಕು ಅಂದ್ರೆ ಆಡ್ ಎನಿ ಡೈರೆಕ್ಟ್ ಎಕ್ಸ್ಪೆನ್ಸಸ್ ಏನೇ ಕೊಟ್ಟಿದ್ರು ಕೂಡ ನೀವು ಆಡ್ ಮಾಡಬೇಕು. ಕ್ವಶನ್ ಅಲ್ಲಿ ಯಾವ್ದನ್ನ ಡೈರೆಕ್ಟ್ ಎಕ್ಸ್ಪೆನ್ಸಸ್ ಇದೆಯಾ ಅಂತ ಹೇಳಿದ್ರೆ ನೋಡಿ, ಕ್ಯಾರೇಜ್ ಇನ್ವರ್ಡ್ ಕೊಟ್ಟಿದಾರಲ್ಲಪ್ಪ, ಕ್ಯಾರೇಜ್ ಇನ್ವರ್ಡ್ ಈಸ್ ಡೈರೆಕ್ಟ್ ಎಕ್ಸ್ಪೆನ್ಸಸ್. ವಾಟರ್, ಫ್ಯೂಯಲ್, ಮ್ಯಾನುಫ್ಯಾಕ್ಚರಿಂಗ್ ಎಕ್ಸ್ಪೆನ್ಸಸ್, ಫ್ಯಾಕ್ಟರಿ ಎಕ್ಸ್ಪೆನ್ಸಸ್, ಕ್ಯಾರೇಜ್ ಇನ್ವರ್ಡ್ ಇವೆಲ್ಲದೂ ಕೂಡ ಡೈರೆಕ್ಟ್ ಎಕ್ಸ್ಪೆನ್ಸಸ್ ಅಂತ ಕರಿತೀವಿ. ಕ್ವಶನ್ಸ್ ಅಲ್ಲಿ ಯಾವ್ದಾದ್ರು ಡೈರೆಕ್ಟ್ ಎಕ್ಸ್ಪೆನ್ಸಸ್ ಕೊಟ್ಟಿದ್ರೆ ಕಾಸ್ಟ್ ಆಫ್ ಗೂಡ್ಸ್ ನ ಕ್ಯಾಲ್ಕುಲೇಟ್ ಮಾಡ್ಬೇಕಾದ್ರೆ ನೀವು ಆಡ್ ಮಾಡಬೇಕು. ಇಲ್ಲಿ ಕ್ಯಾರೇಜ್ ಇನ್ವರ್ಡ್ ಇಸ್ ಅ ಡೈರೆಕ್ಟ್ ಎಕ್ಸ್ಪೆನ್ಸಸ್. ಸೊ ಹಾಗಾಗಿ ನಾನು ಓಪನಿಂಗ್ ಸ್ಟಾಕಿಗೆ ಆಡ್ ಪರ್ಚೇಸಸ್, ಆಡ್ ಕ್ಯಾರೇಜ್ ಇನ್ವರ್ಡ್ ಕೂಡ ಆಡ್ ಮಾಡಬೇಕು. ಎಷ್ಟಿದೆ? ಫಸ್ಟ್ ಡಿಪಾರ್ಟ್ಮೆಂಟ್ ಎ 2,000 ಇದೆ, ಡಿಪಾರ್ಟ್ಮೆಂಟ್ ಬಿ 1,500 ಇದೆ. ಸೊ ಎರಡು ಆಡ್ ಮಾಡಿದ್ರೆ ನನಗೆ 3,500 ಟೋಟಲ್ ಸಿಗುತ್ತೆ. ಅರ್ಥ ಆಯ್ತಲ್ಲ? COGS ಕ್ವಶನ್ ಅಲ್ಲಿ ಕೊಟ್ಟಿಲ್ಲ ಅಂದ್ರೆ ಅದಕ್ಕೆ ಸಂಬಂಧಪಟ್ಟ ಇನ್ಫಾರ್ಮೇಶನ್ ಇರುತ್ತೆ. ಹಾಗಾಗಿ COGS ಹೆಂಗ್ ತಗೊಳ್ತೀವಿ ಅಂದ್ರೆ ಓಪನಿಂಗ್ ಸ್ಟಾಕ್, ಆಡ್ ಪರ್ಚೇಸಸ್, ಆಡ್ ಡೈರೆಕ್ಟ್ ಎಕ್ಸ್ಪೆನ್ಸಸ್ ಲೈಕ್ ಕ್ಯಾರೇಜ್ ಇನ್ವರ್ಡ್, ಅಂಡ್ ಲೆಸ್ ಮಾಡ್ಬೇಕಪ್ಪ ಅಂತ ಹೇಳಿದ್ರೆ ಲೆಸ್ ಕ್ಲೋಸಿಂಗ್ ಸ್ಟಾಕ್ ನ ಲೆಸ್ ಮಾಡಬೇಕು. ಎಷ್ಟು ಕೊಟ್ಟಿದ್ದಾರೆ ಕ್ಲೋಸಿಂಗ್ ಸ್ಟಾಕ್ ಅಂತ ಹೇಳಿದ್ರೆ ಸೊ ಇಲ್ಲಿ 18,000 ಕೊಟ್ಟಿದ್ದಾರೆ ಕ್ಲೋಸಿಂಗ್ ಸ್ಟಾಕ್. 18,000 ಡಿಪಾರ್ಟ್ಮೆಂಟ್ ಎ 18,000 ಇದೆ, ಅಂಡ್ ಡಿಪಾರ್ಟ್ಮೆಂಟ್ ಬಿ ಬಂದು 14,000 ಕೊಟ್ಟಿದ್ದಾರೆ. 14,000 ಬ್ರಾಕೆಟ್ ಅಲ್ಲಾದ್ರೂ ತೋರಿಸಿ ಅಥವಾ ಹಾಗೇನಾದ್ರೂ ತಗೊಳ್ಳಿ, ನೋ ಇಶ್ಯೂಸ್, ಅದೇನು ಸಮಸ್ಯೆ ಇಲ್ಲ. 14,000. ಸೊ ಎರಡು ಟೋಟಲ್ ಮಾಡಿದ್ರೆ 18 ಪ್ಲಸ್ 14 ಎರಡು ಟೋಟಲ್ ಮಾಡಿದ್ರೆ ಟೋಟಲ್ ಕ್ಲೋಸಿಂಗ್ ಸ್ಟಾಕ್ ಬಂದು 32,000 ನನಗೆ ಸಿಗುತ್ತೆ. ಸೊ ಇದು ಕಾಸ್ಟ್ ಆಫ್ ಗೂಡ್ಸ್ ಸೋಲ್ಡ್ ನ ಕೊಟ್ಟಿಲ್ಲ ಅಂದ್ರೆ ನಾವು ಕಾಸ್ಟ್ ಆಫ್ ಗೂಡ್ಸ್ ಸೋಲ್ಡ್ ನ ಹೀಗೆ ತಗೋಬೇಕು, ಸರಿನಾ? ಈಗ ನೋಡಿ, ಓಪನಿಂಗ್ ಸ್ಟಾಕ್ ಡಿಪಾರ್ಟ್ಮೆಂಟ್ ಏನ್ ಮಾತ್ರ ನೋಡೋಣ. ಓಪನಿಂಗ್ ಸ್ಟಾಕ್ 15,000, ಆಡ್ ಪರ್ಚೇಸಸ್ 50,000, ಆಡ್ ಕ್ಯಾರೇಜ್ ಇನ್ವರ್ಡ್ 2,000, ಟೋಟಲ್ ನನಗೆ 67,000 ಆಯ್ತು. ಲೆಸ್ ಕ್ಲೋಸಿಂಗ್ ಸ್ಟಾಕ್ 18,000 ನ ಲೆಸ್ ಮಾಡಿದ್ರೆ ನನಗೆ ಎಷ್ಟು ಬರುತ್ತಪ್ಪ ಅಂತ ಹೇಳಿದ್ರೆ 67,000 ಅಲ್ಲಿ ನಾನು 18,000 ನ ಲೆಸ್ ಮಾಡಿದ್ರೆ ನನಗೆ ಬರ್ತಕ್ಕಂಥದ್ದು 49,000 ಸಿಗುತ್ತೆ. ಇದನ್ನ ನಾವೇನಂತ ಕರಿತೀವಪ್ಪ ಅಂದ್ರೆ ಕಾಸ್ಟ್ ಆಫ್ ಗೂಡ್ಸ್ ಸೋಲ್ಡ್. ದಟ್ ಈಸ್ COGS. ಕಾಸ್ಟ್ ಆಫ್ ಗೂಡ್ಸ್ ಸೋಲ್ಡ್ ಅಂತ ಕರಿತೀವಿ. ದಟ್ ಈಸ್ ಇದನ್ನ ನಾವು ಬಿ ಅಂತ ಟ್ರೀಟ್ ಮಾಡೋಣ, COGS.
ಓಕೆ, ಅರ್ಥ ಆಯ್ತಲ್ಲ. ಸಿ ಒ ಜಿ ಎಸ್ ಹೇಗೆ ಬಂತು ಅಂತ ಹೇಳಿದ್ರೆ, ಓಪನಿಂಗ್ ಸ್ಟಾಕ್ ಆಡ್ ಪರ್ಚೇಸಸ್ ಆಡ್ ಡೈರೆಕ್ಟ್ ಎಕ್ಸ್ಪೆನ್ಸಸ್ ಲೆಸ್ ಕ್ಲೋಸಿಂಗ್ ಸ್ಟಾಕ್, ಯು ವಿಲ್ ಗೆಟ್ ಸಿ ಒ ಜಿ ಎಸ್. ಈಗ ನಾನು ಓಪನಿಂಗ್ ಸ್ಟಾಕ್ 15,000 ಪ್ಲಸ್ ಪರ್ಚೇಸ್ 50,000 ಪ್ಲಸ್ 2,000 ಕ್ಯಾರೇಜ್ ಇನ್ ವರ್ಡ್ ಲೆಸ್ 18,000, ನನಗೆ 49,000 ಕಾಸ್ಟ್ ಆಫ್ ಗೂಡ್ಸ್ ಸೋಲ್ಡ್ ಸಿಗುತ್ತೆ. ಸೇಮ್ ಅದೇ ತರ ಈಗ ಡಿಪಾರ್ಟ್ಮೆಂಟ್ ಬಿಗ್ ಮಾಡಬೇಕು. ಸೊ ಓಪನಿಂಗ್ 10,000 ಇದೆ, ಪರ್ಚೇಸ್ 40 ಇದೆ, 50 ಆಯ್ತು, ಪ್ಲಸ್ 1,500 ಕ್ಯಾರೇಜ್ ಇನ್ ವರ್ಡ್ ಇದೆ, 51,500 ಆಯ್ತು. ಈ 51,500 ಅಲ್ಲಿ ಮೈನಸ್ 14,000 ನಾನು ಲೆಸ್ ಮಾಡಿದ್ರೆ ನನಗೆ ಎಷ್ಟು ಬರುತ್ತಪ್ಪ ಅಂತ ಹೇಳಿದ್ರೆ ಕಾಸ್ಟ್ ಆಫ್ ಗೂಡ್ಸ್ ಸೋಲ್ಡ್ 37,500 ಸಿ ಒ ಜಿ ಎಸ್ ಸಿಗುತ್ತೆ. ಸೊ ಇದು ಸಿ ಒ ಜಿ ಎಸ್ ಡಿಪಾರ್ಟ್ಮೆಂಟ್ ಬಿ. ಅದೇ ತರ ನೀವು ಟೋಟಲ್ ಮಾಡಿ. ಸೊ 25,000 ಪ್ಲಸ್ 90,000 ಪ್ಲಸ್ 3,500 ಮೈನಸ್ 32,000 ಇಷ್ಟು ಅಡ್ಜಸ್ಟ್ ಮಾಡಿದ್ರೆ ನಮ್ಗೆ ಎಷ್ಟು ಬರುತ್ತಪ್ಪ ಅಂದ್ರೆ ಅಡ್ಜಸ್ಟ್ ಮಾಡಿದ್ರೆ ಎಷ್ಟು ಬರುತ್ತಪ್ಪ ಅಂದ್ರೆ 86,500 ನಮ್ಗೆ ಸಿಗ್ತಾ ಆಗುತ್ತೆ. ಇದು ಕಾಸ್ಟ್ ಆಫ್ ಗೂಡ್ಸ್ ಸೋಲ್ಡ್ ಅಂತ ಕರಿತೀವಿ. ಇದನ್ನ ನಾವು ಬಿ ಅಂತ ಟ್ರೀಟ್ ಮಾಡಬೇಕು. ಈಗ ನೋಡಿ, ಟೋಟಲ್ ಸೇಲ್ಸ್ ನ ಎ ಅಂತ ಟ್ರೀಟ್ ಮಾಡಿದ್ವಿ, ಕಾಸ್ಟ್ ಆಫ್ ಗೂಡ್ಸ್ ನ ಬಿ ಅಂತ ಟ್ರೀಟ್ ಮಾಡ್ತೀವಿ. ಈ ಟೋಟಲ್ ಸೇಲ್ಸ್ ಅಲ್ಲಿ ಕಾಸ್ಟ್ ಆಫ್ ಗೂಡ್ಸ್ ಅನ್ನ ನಾವು ಲೆಸ್ ಮಾಡಬೇಕು. ಕ್ವಶನ್ ಅಲ್ಲಿ ಕಾಸ್ಟ್ ಆಫ್ ಗೂಡ್ಸ್ ಕೊಟ್ಟಿಲ್ಲ ಅಂದ್ರೆ ನೀವು ಹೀಗೆ ಕ್ಯಾಲ್ಕುಲೇಷನ್ ಮಾಡಬೇಕು. ಓಪನಿಂಗ್ ಸ್ಟಾಕ್ ಆಡ್ ಪರ್ಚೇಸ್ ಆಡ್ ಕ್ಯಾರೇಜ್ ಇನ್ ವರ್ಡ್ ಲೆಸ್ ಕ್ಲೋಸಿಂಗ್ ಸ್ಟಾಕ್, ನಿಮಗೆ ಕಾಸ್ಟ್ ಆಫ್ ಗೂಡ್ಸ್ ಸಿಗುತ್ತೆ. ಈಗ ಎ ಮೈನಸ್ ಬಿ ಮಾಡಿ. ಟೋಟಲ್ ಸೇಲ್ಸ್ ಎ ಇದೆ, ಕಾಸ್ಟ್ ಆಫ್ ಗೂಡ್ಸ್ ಬಿ ಇದೆ. ಸೊ ಎ ಮೈನಸ್ ಬಿ ಮಾಡಿದ್ರೆ ನಮಗೆ ಬರ್ತಕ್ಕಂಥದ್ದೇ ಗ್ರಾಸ್ ಪ್ರಾಫಿಟ್. ಗ್ರಾಸ್ ಪ್ರಾಫಿಟ್ ಅಂತ ಕರಿತೀವಿ. ದಟ್ ಈಸ್ ಎ ಮೈನಸ್ ಬಿ. ಎ ಮೈನಸ್ ಬಿ ಮಾಡಬೇಕು. ಸೊ ಈಗ ಟೋಟಲ್ ಎ ಮೈನಸ್ ಟೋಟಲ್ ಬಿ ಮಾಡಿ. ಟೋಟಲ್ ಎ ಎಷ್ಟಿದೆಯಪ್ಪ ಇಲ್ಲಿ? ಟೋಟಲ್ ಎ 90,000 ಮೈನಸ್ ಟೋಟಲ್ ಬಿ 49,000. 90,000 ಮೈನಸ್ 49,000 ನೀವು ಮಾಡಿದ್ರೆ ನಮಗೆ ಎಷ್ಟು ಬರುತ್ತಪ್ಪ ಅಂದ್ರೆ 41,000 ಸಿಗುತ್ತೆ. 41,000 ಗ್ರಾಸ್ ಪ್ರಾಫಿಟ್ ಸಿಗುತ್ತೆ. ಸೇಮ್ ಅದೇ ತರ 70,000 ಟೋಟಲ್ ಡಿಪಾರ್ಟ್ಮೆಂಟ್ ಬಿ ನಲ್ಲಿ ಇರೋದು ಸೇಲ್ಸ್. ಅದೇ ತರ 37,500 ಕಾಸ್ಟ್ ಆಫ್ ಗೂಡ್ಸ್ ಇದೆ. ಎ ಮೈನಸ್ ಬಿ ಮಾಡಿದ್ರೆ 70,000 ಮೈನಸ್ 37,500 ಮಾಡಿದ್ರೆ ನಮಗೆ 32,500 ಸಿಗುತ್ತೆ. ಸೇಮ್ 1,16,000 ನಲ್ಲಿ 86,500 ಹೋದ್ರೆ ಬರ್ತಕ್ಕಂಥದ್ದು 73,500 ನಮಗೆ ಸಿಗುತ್ತೆ. ಇದು ಗ್ರಾಸ್ ಪ್ರಾಫಿಟ್ ಅಂತ ಕರಿತೀವಿ. ಹೀಗೆ ನೀವು ಗ್ರಾಸ್ ಪ್ರಾಫಿಟ್ ಅನ್ನ ಕ್ಯಾಲ್ಕುಲೇಷನ್ಸ್ ಅನ್ನ ಮಾಡಬೇಕಾಗತ್ತೆ. ಸೊ ಇದು ಡಿಪಾರ್ಟ್ಮೆಂಟಲ್ ಟ್ರೇಡಿಂಗ್ ಅಕೌಂಟ್ ವರ್ಟಿಕಲ್ ಫಾರ್ಮೆಟ್ ಅಲ್ಲಿ ಮಾಡಿರ್ತಕ್ಕಂಥದ್ದು. ಸೇಲ್ಸ್ ಲೆಸ್ ಸಿ ಒ ಜಿ ಎಸ್, ಯು ವಿಲ್ ಗೆಟ್ ಜಿ ಪಿ. ಓಕೆ, ಈಗ ಮಾಡಬೇಕಾಗುತ್ತೆ. ಇದು ಒಂದು ಡಿಪಾರ್ಟ್ಮೆಂಟಲ್ ಟ್ರೇಡಿಂಗ್ ಅಕೌಂಟ್ ಅನ್ನ ಮಾಡಿರ್ತಕ್ಕಂಥದ್ದು. ಸೊ ನೀವು ಟೋಟಲ್ ಸೇಲ್ಸ್ಗೆ 2 ಮಾರ್ಕ್ಸ್ ಕೊಡ್ತಾರೆ. ಸಿ ಒ ಜಿ ಎಸ್ ಕರೆಕ್ಟ್ ಆಗಿದ್ರೆ 4 ಮಾರ್ಕ್ಸ್ ಸಿಗುತ್ತೆ, ಟೋಟಲ್ 6 ಮಾರ್ಕ್ಸ್ ಆಯ್ತು. ಅಂಡ್ ಗ್ರಾಸ್ ಪ್ರಾಫಿಟ್ ಕರೆಕ್ಟ್ ಬಂದ್ರೆ ಮತ್ತೆ 2 ಮಾರ್ಕ್ಸ್ ಕೊಡ್ತಾರೆ, ಟೋಟಲ್ 8 ಮಾರ್ಕ್ಸ್ ಹೀಗೆ ಅಲೋಕೇಶನ್ಸ್ ಅನ್ನ ಮಾಡಿರ್ತಾರೆ. ಸೊ ಇದು ನಿಮಗೆ ಒಂದು ಕ್ವಶನ್ಸ್ ಇರ್ತಕ್ಕಂಥದ್ದು ಡಿಪಾರ್ಟ್ಮೆಂಟಲ್ ಟ್ರೇಡಿಂಗ್ ಅಕೌಂಟ್ ಅನ್ನ ಮಾಡ್ಲಿಕ್ಕೆ ಕೇಳಿರ್ತಕ್ಕಂಥದ್ದು. ಸೊ ಇದು 3ನೇ ಕ್ವಶನ್ ನಾನು ಡಿಪಾರ್ಟ್ಮೆಂಟಲ್ ಟ್ರೇಡಿಂಗ್ ಅಕೌಂಟ್ ಅಲ್ಲಿ ಸಾಲ್ವ್ ಮಾಡ್ತಾ ಇರೋದು. ಈ ಒಂದು ಕ್ವಶನ್ಗೆ ಆನ್ಸರ್ ನಿಮ್ಗೆ ಇಷ್ಟ ಇದ್ರೆ ದಯವಿಟ್ಟು ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಲೈಕ್ ಮಾಡಿ. ಥ್ಯಾಂಕ್ ಯು.